ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ನೆಕ್ಸ್ಟು ನಂಜನಗೂಡು, ಮೈಸೂರು ಸಿಟಿ ಸೆಂಟ್ರಿಂದ 38ನೇ ಕಿಲೋಮೀಟ್ರ್. ಹೈವೇಯಿಂದ ಜಸ್ಟ್ ನಿಯರ್. ಫುಲ್ ಟಾರ್ ರೋಡ್ ಇದೆ. ಈ ಥರ ರೆಡ್ ಸಾಯಿಲ್ ಇದೆ. ಟೋಟಲ್ ಏರಿಯಾ 4 ಎಕರೆ ಇದೆ. ಫುಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ. ಸುಮಾರು ಒಂದು 12-13 ವೆರೈಟೀಸ್ದು ಟ್ರೀಸ್ ಹಾಕಿದ್ದಾರೆ. ಅದರಲ್ಲಿ ತೆಂಗು, ಮಾವು, ಚಿಕ್ಕು, ಹಲಸಿನಣ್ಣು, ಟೀಕುಡ್, ಅಡಿಕೆ, ಸೀಬೆ, ಸಪೋಟ, ಈ ಥರದ್ದೆಲ್ಲ ಹಣ್ಣಿನ ಗಿಡ ಹಾಕಿದ್ದಾರೆ. ಹಸು ಸಾಕಿದ್ದಾರೆ. ಸುಮಾರು ಒಂದು 6-7 ಹಸು ಏನೋ ಸಾಕಿದ್ದಾರೆ. ದನದ ಗೊಬ್ಬರನೇ ಹಾಕಿ ಇವರು ಬೆಳೆಸ್ತಾ ಇರೋದು. ಇದಕ್ಕೆ ಕೆಮಿಕಲ್ ಗೊಬ್ಬರ ಹಾಕಿಲ್ಲ. ಸೊ ಅದಕ್ಕೋಸ್ಕರ ಹಸುಗಳು ಸಾಕಿದ್ದಾರೆ. ಅದಕ್ಕೆ ಸ್ಪ್ರಿಂಕ್ಲರ್ ಹಾಕಿ ಈ ಥರ ಹುಲ್ ಬೆಳೆಸ್ತಾ ಇರೋದು ಹಸುಗಳಿಗೆ. ಅದರದ್ದೇ ಗೊಬ್ಬರ ಎಲ್ಲದಕ್ಕೂ ಹಾಕೋದು. 2 ಬೋರ್ವೆಲ್ ಇದೆ. 2 ಬೋರ್ವೆಲ್ಲು ಫುಲ್ ನೀರಿದೆ. 2.5 ಇಂಚ್ ಇದೆ ಎರಡರಲ್ಲೂ. ಫುಲ್ ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಈವ್ನಿಂಗ್ ಟೈಮ್ ಬಂದ್ರೂ ಬೆಳಕಿರಿ ಇರಬೇಕು ಅಂತ ಅಂದ್ಬಿಟ್ಟು ಸ್ಟ್ರೀಟ್ ಲೈಟ್ಸ್ ಹಾಕಿದ್ದಾರೆ. ಸ್ವೀಟ್ ಲಿಮೆನ್ನು ಇದೆ ನೋಡಿ. ಇದು ಬರ್ಡ್ಸ್ ಸಾಕಬೇಕು ಅಂತ ಅಂದ್ಬಿಟ್ಟು ಈ ಥರ ಪಟ್ಟಿಗಳು ಹಾಕಿ ಒಂದು ಬೌಂಡ್ರಿ ಮಾಡ್ಕೊಂಡಿದ್ದಾರೆ. ಬಾತುಕೋಳಿ ಸಾಕಿದ್ದಾರೆ. ಆ ಬಾತುಕೋಳಿ ಇದ್ರ ಒಳಗಡೆನೇ ಇರ್ತಿದ್ರು ಯಾವಾಗಲೂ, ಈಚೆಗೆ ಹೋಗಲ್ಲ. ಈ ಥರ ಟೆಂಪ್ರರಿ ಶೆಡ್ಗಳು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕಿಚನ್, ರೂಮ್ ಅದೆಲ್ಲ ಮಾಡಿದ್ದಾರೆ. ಎಮರ್ಜೆನ್ಸಿ ಬಂದಾಗ ಇದೆಲ್ಲ ಯೂಟಿಲೈಸ್ ಮಾಡ್ತಾರೆ. ವಾಚ್ಮೆನ್ ಶೆಡ್ಡು ಇದೆ. ದನದ ಕೊಟ್ಟಿಗೆನೂ ಇದೆ. ಫುಲ್ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. ಮೆಶ್ ಫೆನ್ಸಿಂಗ್ ಹಾಕಿದ್ದಾರೆ. ಹೋಗೋ ಬರೋಕ್ಕೆ ರೋಡ್ ಸಂಪರ್ಕ ಚೆನ್ನಾಗಿದೆ. ಇದ್ರದ್ದು ಬೆಲೆ ಹೇಳ್ತಾರೆ 5 ಕೋಟಿ. ಈ ಕಡೆ ಹೈವೇಗೆ ಖಾಲಿ ಜಮೀನು ತೊಗೊಂಡ್ರೆ 1,60,00,000, 1,70,00,000 ಆ ಥರ ಬಡ್ಜೆಟ್ ನಡೀತಾ ಇದೆ ಪರ್ ಎಕರ್. ಇದು ಹೈವೇಗೆ ಜಸ್ಟ್ ನಿಯರ್. ಇದೆಲ್ಲ ಕಿಚನ್ ಅಂತ ಮಾಡ್ಕೊಂಡಿರೋದು. ಕ್ಲಿಯರ್ ಟೈಟ್ಲ್ ಇದೆ ನೋಡಿ. ಇದು ಡೈನಿಂಗ್ ಟೇಬಲ್ ಅಂತ ಮಾಡ್ಕೊಂಡಿದ್ದಾರೆ ಪರ್ಮನೆಂಟಾಗಿ. 4 ಜನ ಆರಾಮಾಗಿ ಕೂತ್ಕೊಂಡು ಊಟ ತಿಂಡಿ ಏನು ಬೇಕಾರೋ ಮಾಡ್ಬೋದು. ತೋಟ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಸ್ವಲ್ಪ ಬೇಸಿಗೆ ಕಾಲ, ಅದಕ್ಕೆ ಎಲೆ ಎಲ್ಲ ಉದುರೋಗ್ಬಿಟ್ಟೈತೆ. ರೈನಿ ಸೀಸನ್ನಲ್ಲಿ ಭಾಳ ಚೆನ್ನಾಗಿ ಕಾಣ್ತಿದೆ ಇದು ತೋಟ. ವಿಲೇಜ್ಗೂ ನಿಯರೆಸ್ಟ್. ಏನಾರ ಕೆಲಸದವ್ರು ಬೇಕು ಅಥವಾ ಏನಾರ ಹಳ್ಳಿನ ತೊಗೊಂಡು ಬರಬೇಕು ಅಂದರೆ ಅಂಗಡಿಗಳೆಲ್ಲ ಇದೆ. ಹೈವೇಗೂ ಹತ್ತಿರದಲ್ಲಿದೆ. ನೇರಳೆನೂ ಹಾಕಿದ್ದಾರೆ. ಮೋಸಂಬಿ, ಕಿತ್ತಳೆ ಹಣ್ಣು ಇದನ್ನು ಹಾಕಿದ್ದಾರೆ.
ಇನ್ನೂ ಸುಮಾರು ಪ್ರಾಪರ್ಟೀಸ್ ಇದೆ. ಇನ್ನೂ ಕಮ್ಮಿ ಬಜೆಟಲ್ಲಿ ಅರ್ಧ ಎಕರೆ, 1 ಎಕರೆ, 2 ಎಕರೆ ಈ ಥರ ತೋಟ, ಫಾರ್ಮ್ ಹೌಸು, ಖಾಲಿ ಜಾಗ ಬೇಕು ಅಂದ್ರೂ ಇದೆ. KRS ಬ್ಯಾಕ್ವಾಟರ್ ಅಡ್ಜಸೆಂಟ್ ಆ ಥರದ್ದು ಬೇಕಾದ್ರೂ ಇದೆ. ಈ ಫಾರೆಸ್ಟ್ ಅಡ್ಜಸೆಂಟ್ ಲ್ಯಾಂಡ್ಗಳು ಬೇಕು ಅಂದರೆ ಆ ಥರದ್ದು ಇದೆ ನನ್ನ ಹತ್ರ. ಯಾರಿಗಾದ್ರೂ ಬೇಕು ಅಂದರೆ ಹೇಳಿ. ಎಲ್ಲ ಕ್ಲಿಯರ್ ಟೈಟ್ಲ್ ಇರೋದು ನನ್ನ ಜಾಸ್ತಿ. ಇದು ನಾನು ರೈತರಿಂದ ಬಂದರೆ ಪಿತ್ರಾಜಿತ ಆಸ್ತಿದು ವರ್ಕ್ ಮಾಡೋಕ್ಕಿಲ್ಲ ನಾನು. ಇದೆಲ್ಲ ಸ್ವಯಾಜಿತ. ಸುಮಾರೊಂದು 13 ವರ್ಷದ ಹಿಂದೆ ತೊಗೊಂಡು ಇವರೇ ಫಾರ್ಮ್ ಮಾಡಿರೋದು. ನೋಡಿ, ಹುಲ್ಲಿದೆಲ್ಲ ಹಸುಗಳಿಗೆ ಮೇವಾಗುತ್ತೆ ಅಂದ್ಬಿಟ್ಟು ಹಾಕ್ಸಿರೋದು ಇವರೇ. ಅದೇ ಗೊಬ್ಬರ ಹಾಕಿ ಬೆಳೆಸಿರೋದು. ನೋಡಿ, ಎಲ್ಲ ಪಾತಿಗೂ ನೀರು ಬಿಡ್ತಾಯಿದ್ದಾರೆ. ಡ್ರಿಪ್ಪು ಮಾಡಿದ್ದಾರೆ, ಸ್ಪ್ರಿಂಕ್ಲರು ಹಾಕಿದ್ದಾರೆ. ಸ್ಪ್ರಿಂಕ್ಲರು ಹುಲ್ಲಿರೋ ಜಾಗದಲ್ಲಿ, ಬೇರೆ ಜಾಗದಲ್ಲಿ ಗಿಡಗಳಿರೋ ಜಾಗದಲ್ಲಿ ಡ್ರಿಪ್ ಮಾಡಿದ್ದಾರೆ. ಮಾವು ಈ ಜಪಾನಲ್ಲಿ ಸುಮಾರು ಮಾವು ಇದೆ ಅಂತಲ್ಲ, ಆ ಥರ ತಳಿ ಹಾಕಿರೋದು. 20,000 ರೂಪಾಯಿ ಅಂತೆ kg ಅದು. ಆ ಥರದ್ದು ಹಾಕಿದ್ದಾರೆ. ಬೌಂಡ್ರಿ ಎಲ್ಲ ಟೀಕ್ವುಡ್, ಸಿಲ್ವರ್ ಮತ್ತು ತೆಂಗು ಹಾಕಿದ್ದಾರೆ. ನೋಡಿ, ರೆಡ್ ಸಾಯಿಲ್ ಇದು. ನೋಡಿ, ಸೀಬೆನೂ ಹಾಕಿದ್ದಾರೆ. ಸೀಬೆ ನೋಡಿ ಏನು ಸೈಜ್ ಬರ್ತಾ ಇದೆ. ಇದು ವಾಟರ್ ಆಪಲ್. ನೋಡಿ, ಇದನ್ನು ಸೀಬೆ, ಸ್ವೀಟ್ ಲೆಮನ್, ಸಪೋಟ, ವಾಟರ್ ಆಪಲ್. ನೋಡಿ, ದನದ ಗೊಬ್ಬರ ಸಪ್ರೇಟಾಗೆ ಗುಡ್ಡೆ ಹಾಕಿದ್ದಾರೆ ನೋಡಿ. ಇದೇ ಗೊಬ್ಬರ ಹಾಕಿ ಬೆಳೆಸ್ತಾ ಇರೋದು. ಇಷ್ಟು ವರ್ಷ ಓನ್ಗೆ ಅಂತಲೇ ಮಡಿಕೊಂಡಿದ್ದು. ಬಟ್ ಇವರು ಬೇರೆ ಕಡೆ ಶಿಫ್ಟ್ ಆಗ್ತಾಯಿದ್ದಾರೆ. ಸೊ ಅದರಿಂದ ಇದು ಕೊಟ್ಬಿಡ್ತಾ ಇರೋದು. ನೋಡಿ, ಇದು ದನದ ಕೊಟ್ಟಿಗೆ ಇದು. ಒಂದು 7-8 ಹಸು ಕೂಡಾಕ್ಬೋದು ಇದರಲ್ಲಿ. ನೋಡಿ, ಒಳಗಡೆ ಮೂತ್ರ ಎಲ್ಲ ಹೊರಗಡೆ ಹೋಗಬೇಕು, ಆ ರೀತಿ ಮಾಡಿದ್ದಾರೆ. ನೋಡಿ, ವಾಚ್ಮನ್ಗೆ ರೂಮ್ ಅಂತ ಮಾಡ್ಕೊಂಡಿದ್ದಾರೆ.
ಇದು ಮೇನ್ ಗೇಟ್, ಇದು ಮೇನ್ ಎಂಟ್ರೆನ್ಸ್ ಗೇಟ್. ಇದು ಫ್ರಂಟ್ ಗೇಟ್.